ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆಂದನು ಧಾರಾವಾಹಿಯ 15ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ವಾ? ಓಹ್ ಮೇಡಮ್, ಇವತ್ತು ನನ್ನ ಒಂದು ದೊಡ್ಡ ಅಪಾಯದಿಂದ ಪಾರು ಮಾಡಿದ್ರಿ, ನಿಟ್ಟುಸಿರು ಬಿಡುತ್ತಾ ಹೇಳಿದ ರವೀಶ್. ಬೈ ಚಾನ್ಸ್ ನಾನು ನಿಮ್ಮ ಮನೆ ಕಡೆ ಬಂದೆ, ನೋಡಿದ್ರೆ ಸುಶಾಂತ್ ಕಾರು ನಿಮ್ಮ ಮನೆ ಮುಂದೆ ಇತ್ತು. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ನಿಸ್ತು, ಹಾಗಾಗಿ ಕಾಲ್ ಮಾಡಿದೆ. ಅದು ಸರಿ, ಸುಶಾಂತ್ ಯಾಕೆ ನಿಮ್ಮ ಮನೆಗೆ ಬಂದಿದ್ದು ಕೇಳಿದಳು ಮಾಯಾ. ನನ್ನ ಹಾಸ್ಪಿಟಲ್ ನೋಡೋದಕ್ಕೆ ಎಂದ ರವಿ ಚಿಂತೆಯಿಂದ. ವಾಟ್, ಹಾಸ್ಪಿಟ್ಲ್ ನೋಡೋಕ್ಕ? ಬಟ್ ಯಾಕೆ? ನಿಮ್ಮ ಮೇಲೇನಾದರೂ ಅನುಮಾನ ಬಂದಿದೆಯಾ ಅವನಿಗೆ ಕೇಳಿದವಳ ದನಿಯಲ್ಲಿ ಗಾಬರಿ. ಏನೋ ಗೊತ್ತಿಲ್ಲ, ಅಪ್ಪು ತುಂಬ ಚುರುಕಾಗಿದ್ದಾನೆ, ಎಲ್ಲ ನಿಮ್ಮ ಟ್ರೀಟ್ಮೆಂಟ್ ಪ್ರಭಾವ ಅಂತೆಲ್ಲ ಹೊಗಳಿದ್ರು. ಆಮೇಲೆ ರಾಯರು ನಿಮ್ಮ ಹಾಸ್ಪಿಟ್ಲಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಿದ್ದಾರೆ, ಹಾಗಾಗಿ ನಿಮ್ಮ ಹಾಸ್ಪಿಟ್ಲನ್ನ ಒಂದು ಸರಿ ನೋಡಿಬಿಡ್ತೀನಿ, ಅಲ್ಲಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಾವು ಪೂರೈಸ್ತೀವಿ ಅಂತ ಹೇಳಿದ್ರು. ಹೇಳಿದವನ ದನಿಯಲ್ಲಿ ಸಣ್ಣ ನಡುಕ. ಓಹೋ ಎಂದ ಮಾಯಾ ಗಾಢ ಯೋಚನೆಯಲ್ಲಿ ಮುಳುಗಿದಳು. ಮೇಡಮ್, ಅವ್ರು ತುಂಬ ದೊಡ್ಡ ಜನ, ನಾನು ಡಾಕ್ಟ್ರಲ್ಲ ಅನ್ನೋದು ಅವ್ರಿಗೇನಾದರೂ ಗೊತ್ತಾದರೆ ಅಳುಕುತ್ತಲೇ ರವೀಶ್ ಹೇಳಿದಾಗ, ಶಟ್ ಅಪ್, ಈ ಮಾತು ಮತ್ತೊಂದು ಸಾರಿ ನಿನ್ನ ಬಾಯಿಂದ ಬರಬಾರ್ದು. ನೀನು ಡಾಕ್ಟ್ರಲ್ಲ ಅನ್ನೋದು ಯಾರಿಗೂ ತಿಳಿಕೂಡ್ದು. ಇನ್ನೊಂದು ಸಾರಿ ಈ ಮಾತು ನಿನ್ನ ಬಾಯಿಲಿ ಬಂದರೆ ನಿನ್ನ ಪ್ರಾಣ ನಿನ್ನ ದೇಹನ ಬಿಟ್ಟು ಹೋಗಿರುತ್ತೆ ಅಷ್ಟೆ ಎಂದಳು ಕೆಂಗಣ್ಣು ಬೀಳ್ತಾ. ಸರಿ ಸರಿ ಸರಿ, ಇನ್ನೊಮ್ಮೆ ಆ ಮಾತಾಡಲ್ಲ. ಒಂದೆರಡು ದಿನ ಊರು ಬಿಟ್ಟು ಹೋಗ್ಬಿಡ್ಲಾ ಜೀವ ಭಯದಿಂದ ಕೇಳಿದ ರವೀಶ್. ಆ ತಪ್ಪು ಮಾತ್ರ ಮಾಡಬೇಡ. ನಾಳೆ ಅಪ್ಪನ ನೋಡೋ ನೆಪ ಮಾಡಿಕೊಂಡು ಬೃಂದಾವನಕ್ಕೆ ಹೋಗಿ ಸುಶಾಂತನ್ನು ಮಾತಾಡ್ಸ್ಕೊಂಡು ಬಾ. ಅವನಿಗೆ ನೀನು ಹೆದರಿರೋದು ಗೊತ್ತಾಗಬಾರ್ದು, ಹಾಗೆ ನಡ್ಕೊಳ್ಬೇಕು ಎಂದಳು ಯೋಚಿಸುತ್ತಾ. ಇತ್ತ ಕಡೆ ಬೃಂದಾವನಿಯಾದ ಮಹಡಿಯ ಮೇಲೆ 4 ಜನ ಸೇರಿದ್ದರು. ಬಿದ್ದಿರೋದು ನೋಡಿದ್ರೆ ಪೊನ್ನಿಗೆ ಸೊಂಟ ಏನು ಮುರಿದಿಲ್ಲ ಅನಿಸುತ್ತೆ, ಆದರೂ ಅವಳು ಸೊಂಟ ಮುರಿದಾಗ ನಾಟಕ ಮಾಡ್ತಾ ಇದ್ದಾಳೆ. ಇದರ ಹಿಂದೇನೂ ಅವ್ರದ್ದೇನಾದರೂ ಪ್ಲ್ಯಾನ್ ಇದೆಯಾ ಅಂತ ಯೋಚನೆ ಆಗ್ತಾ ಇದೆ ಚಿಂತೆಯಿಂದ ನೋಡಿದ ಸುಮಂತ್. ಅವರ ಪ್ಲ್ಯಾನ್ ಏನಾದರೂ ಆಗಿರಲಿ, ನಾವು ಮಾತ್ರ ಈ ಸಮಯನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅಮ್ಮ ಮತ್ತು ಅಪ್ಪು ಆರೋಗ್ಯದ ಬಗ್ಗೆ ಈಗಲೇ ಏನಾದರೂ ಡಿಸಿಷನ್ ತಗೊಳ್ಬೇಕು ಎಂದ ಸುಶಾಂತ್. ಸುಷ್ಮಾ ಹಾಗೂ ಸರಿಯೂ ಕೂಡ ಅವನ ಮಾತನ್ನು ಅನುಮೋದಿಸಿದರು. ಮುಂದೆ ಏನು ಮಾಡೋದು? ಎಲ್ಲರ ಮನದಲ್ಲೂ ಇದೇ ಪ್ರಶ್ನೆ. ಮೊದಲು ಅಮ್ಮ ಮತ್ತು ಅಪ್ಪುನ ಬೇರೆ ಡಾಕ್ಟ್ರಿಗೆ ತೋರಿಸ್ಬೇಕು. ಡಾಕ್ಟರ್ ರವೀಶನ ಬಗ್ಗೆ ಬಲವಾದ ಅನುಮಾನ ಹೊಂದಿದ್ದ ಸುಶಾಂತ್ ಹೇಳಿದಾಗ ಉಳಿದವರು ಕೂಡ ಒಪ್ಪಿಕೊಂಡರು. ಮನೇಲಿರೋರು ಯಾರು ಮಾಯನ್ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಬರೋರು ಡಾಕ್ಟ್ರು ಅನ್ನೋದು ನಮ್ಮ 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಹೇಳಿದ ಸುಮಂತ್. ಅಂಥ ನಂಬಿಕಸ್ಥ ಡಾಕ್ಟ್ರು ಯಾರಿದ್ದಾರೆ? ಸುಷ್ಮಾ ಕೇಳಿದಾಗ ಎಲ್ಲರೂ ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮುಳುಗಿದರು. ಎಸ್, ಡಾಕ್ಟರ್ ಸ್ನೇಹ, ಅಕ್ಕನ ಸ್ನೇಹಿತೆ, ನಾವು ಅವರನ್ನು ಸಂಪರ್ಕ ಮಾಡ್ಬೋದು. ತುಸು ಹೊತ್ತು ಯೋಚಿಸಿ ಸುಷ್ಮಾ ಹೇಳಿದಳು. ಇರೋ ಎಲ್ಲ ವಿಷಯನ ಅವ್ರಿಗೆ ಹೇಳಿದ್ರೆ ಅವರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ, ದೃಢ ನಂಬಿಕೆಯಿಂದ ಹೇಳಿದಳು ಸುಷ್ಮಾ. ಆದರೆ ಅವ್ರನ್ನ ಮನೆ ಒಳಗೆ ಕರ್ಕೊಂಡು ಬರೋದು ಹೇಗೆ? ಅವ್ರು ಡಾಕ್ಟ್ರಾಗಿ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಮತ್ತೊಂದು ಸಮಸ್ಯೆ ಮುಂದೆ ಬಂದಿತ್ತು. ಮತ್ತೊಂದಿಷ್ಟು ಹೊತ್ತು ಅದೇ ಯೋಚನೆಯಲ್ಲಿ ಕಳೀತು. ನಂದೊಂದು ಪ್ಲ್ಯಾನ್ ಇದೆ ಹೇಳಿದ ಸುಶಾಂತ್. ನಾನು ಸುಷ್ಮಾ ಇಬ್ಬರು ಜಗಳ ಆಡಿ ಸುಷ್ಮಾ ತವ್ರ ಮನೆಗೆ ಹೋಗೋ ನಾಟಕ ಆಡಿದ್ರೆ ಆ ಡಾಕ್ಟ್ರನ್ನ ನಾನು ನನ್ನ ಗರ್ಲ್ ಫ್ರೆಂಡ್ ಥರ ಮನೆಗೆ ಕರ್ಕೊಂಡು ಬರ್ಬೋದು. ಆ ಸಮಯದಲ್ಲಿ ಅವರು ಅಮ್ಮನ್ನ ಹಾಗೆ ಅಪ್ಪುನ ಟೆಸ್ಟ್ ಮಾಡಿ ಹೋಗ್ಬೋದು. ಆಗ ಇಲ್ಲಿರೋ ಯಾರಿಗೋ ಅವ್ರ ಮೇಲೆ ಅನುಮಾನ ಬರಲ್ಲ. ಸುಶಾಂತ್ ಹೇಳಿದಾಗ ತುಂಟನಾಗೆ ನಕ್ಕಳು ಸುಷ್ಮಾ. ಅಂತೂ ಹೊಸ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋಕೆ ಕಾಯ್ತಾ ಇರ್ತೀರಿ ನೀವು, ಹುಸಿಕೋಪ ತೋರಿಸುತ್ತಾ ಹೇಳಿದಳು. ಸರಿ, ಹಾಗಾದರೆ ಈ ಕೆಲಸ ಆದಷ್ಟು ಬೇಗನೆ ಆಗಬೇಕು.
ಮತ್ತು ಯಾವತ್ತು ಪೊನ್ನಿ ವಾಪಸ್ ಬರ್ತಾಳೋ ಹೇಳೋಕ್ಕಾಗಲ್ಲ ಎಂದ ಸುಮಂತ್. ಹೌದು, ಹೆಚ್ಚು ದಿನ ಕಾಯೋ ಹಾಗಿಲ್ಲ. ನಾಳೆನೇ ಈ ಕೆಲಸ ಆಗುತ್ತೆ, ಆಗಲೇಬೇಕು. ಆ ಸಮಯದಲ್ಲಿ ಬೇರೆ ಯಾರೂ ಮನೇಲಿ ಇರ್ಕೂಡ್ದು ಎಂದ ಸುಶಾಂತನ ಮಾತಿಗೆ, ಸುಷ್ಮಾ ಹೇಗಿದ್ದರೂ ನಿಮ್ಮ ಜೊತೆ ಜಗಳ ಆಡಿಕೊಂಡು ಮನೆಯಿಂದ ಹೊರಗೆ ಹೋಗಿರ್ತಾಳೆ. ಮಾಯಾನ ನಾನು ಕರ್ಕೊಂಡು ಹೋಗ್ತೀನಿ ಸುಮಂತ್ ಹೇಳಿದಾಗ ಸರಯುವಿನ ಮುಖ ಮಂಕಾಯಿತು. ಅದನ್ನು ಸುಮಂತ್ ಗಮನಿಸಿದನು. ಸರಿಯು, ನೀನು ಕೂಡ ಮನೇಲಿರಬಾರ್ದು, ಏನಾದರೂ ನೆಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ಇರಬೇಕು ಎಂದ ಸುಶಾಂತ್. ಸರಿಯು, ನಿನ್ನ ಕಾಲು ನೋವು ಕಮ್ಮಿ ಆಗಿದ್ದರೆ ಫ್ಯಾಕ್ಟ್ರಿ ನೋಡೋ ನೆಪದಲ್ಲಿ ಅರುಣನ ಜೊತೆ ಮನೆಯಿಂದ ಹೊರಗಡೆ ಹೋಗ್ಬೋದು. ಮನೇಲಿ ನಡೆಯೋ ನಮ್ಮ ಜಗಳದ ನಾಟಕ ನೋಡೋಕ್ಕೆ ಸುಬ್ಬಯ್ಯ ಇದ್ದರೆ ಒಳ್ಳೆಯದು ಎಂದಳು ಸುಷ್ಮಾ. ಎಲ್ಲರೂ ಈ ಮಾತುಗಳಿಗೆ ಒಪ್ಪಿದರು. ಸರಿ ಬಾ ಸುಷ್ಮಾ, ನಾವಿಬ್ಬರು ಹೊರಡೋಣ. ಇವತ್ತು ರಾತ್ರಿ ಪೊನ್ನಿ ಹದ್ದುಗಣ್ಣಿನ ಕಾವಲಿಲ್ಲದೆ ನಾವಿಬ್ಬರು ಕಾಲ ಕಳಿಬೋದು ಎಂದು ಹೇಳಿ ಸುಷ್ಮಾ ಸುಶಾಂತ್ ಇಬ್ಬರೂ ತಮ್ಮ ಕೋಣೆ ಕಡೆ ನಡೆದರು. ಅಲ್ಲಿ ಉಳಿದವರು ಸರಿಯು ಹಾಗೂ ಸುಮಂತ್ ಇಬ್ಬರೇ. ಸರಿಯು, ನಮ್ಮ ಕಡೆ ಒಂದು ಮಾತಿದೆ. ಹೆಣ್ಣಿನ ಇನ್ನೊಂದು ಹೆಸರೇ ಹೊಟ್ಟೆ ಕಿಚ್ಚು ಅಂತ ಸಣ್ಣಗೆ ನಗುತ್ತಾ ಹೇಳಿದನು ಸುಮಂತ್. ನನಗೇನು ಹೊಟ್ಟೆ ಕಿಚ್ಚಿಲ್ಲ, ಮುಖ ದುಮ್ಮಿಸಿ ಹೇಳಿದಳು ಸರಿಯು. ನಿನಗೆ ಹೊಟ್ಟೆ ಕಿಚ್ಚು ಅಂತ ನಾನು ಹೇಳಲೇ ಇಲ್ಲ ಎಂದವನ ಮುಖದ ಮೇಲಿನ ನಗು ಇನ್ನೂ ದೊಡ್ಡದಾಗಿತ್ತು. ಸರಿಯು ಸುಮಂತನಿಗೆ ಬೆನ್ನು ಹಾಕಿ ನಿಂತಳು. ನಿಧಾನವಾಗಿ ಅವಳ ಕಡೆ ನಡೆದ ಸುಮಂತ್ ಅವಳನ್ನು ಹಿಂದಿನಿಂದ ಬಳಸಿ, ನನ್ನ ಬಂಗಾರಿಗೆ ಬೇಸರ ಯಾಕೆ ಎಂದು ಕೇಳಿದ. ಬೇಸರ ಏನಿಲ್ಲ ಎಂದವಳ ದನಿ ಭಾರವಾಗಿದ್ದು ಗಮನಿಸಿ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ತನ್ನ ತೋರು ಬೆರಳಿನಿಂದ ಅವಳ ಕತ್ತೆತ್ತಿದ. ಸರಿಯು, ಯಾವತ್ತಿದ್ರೂ ನೀನೇ ನನ್ನ ಮೊದಲ ಹಾಗೂ ಕೊನೆ ಪ್ರೀತಿ. ಇನ್ನು ಸ್ವಲ್ಪ ಸಮಯ ನಾನು ಮಾಯಾ ಜೊತೆ ಪ್ರೀತಿ ನಾಟಕ ಮಾಡಲೇಬೇಕು. ನಮ್ಮ ಸಮಸ್ಯೆ ಎಲ್ಲ ತೀರಿದ ಮೇಲೆ ನನ್ನ ಜೀವನದಲ್ಲಿ ನೀನಲ್ಲದೆ ಬೇರೆ ಯಾರಿಗೂ ಜಾಗ ಇಲ್ಲ ಎಂದವನ ದನಿಯಲ್ಲಿದ್ದ ಪ್ರಾಮಾಣಿಕತೆ ಸರಿಯುವನ್ನು ತಟ್ಟಿತು. ಸರಿ ಎಂಬಂತೆ ತಲೆ ಅಲುಗಿಸಿದಳು. ನೋಡೋಣ, ಸಾಧ್ಯ ಆದರೆ ನಾಳೆ ಅರುಣ್, ಮಾಯಾ, ನಾನು ಮತ್ತು ನೀನು ಹೀಗೆ 4 ಜನರು ಒಟ್ಟಿಗೆ ಇರೋದಕ್ಕೆ ಆಗುತ್ತಾ ಅಂತ ನೋಡ್ತೀನಿ. ಮನದಲ್ಲಿ ಏನೋ ಯೋಚಿಸುತ್ತಾ ಹೇಳಿದವನಿಗೆ, ಹಾಗೇನಾದರೂ ಆದರೆ ತುಂಬ ಒಳ್ಳೆಯದು ಎಂದಳು ಸರಿಯು ಖುಷಿಯಿಂದ. ಇಷ್ಟು ಮುದ್ದಾಗಿರೋ ಹುಡುಗಿನ ಬಿಟ್ಟಿರೋದಕ್ಕೆ ನನಗೂ ಕಷ್ಟ ಆಗುತ್ತಪ್ಪ ಎಂದು ಹೇಳುತ್ತಾ ಹತ್ತಿರ ಬಂದವನನ್ನು ಹಗುರವಾಗಿ ದೂರ ತಳ್ಳಿ ತನ್ನ ರೂಮಿಗೆ ನಡೆದಳು ಸರಿಯು. ರೂಮಿಗೆ ಬಂದ ಸುಶಾಂತ್ ಸುಷ್ಮಾಳನ್ನು ತನ್ನ ತೋಳಲ್ಲಿ ಬಂಧಿಸಿದ. ಎಷ್ಟೋ ದಿನಗಳ ಬಳಿಕ ದೊರಕಿದ ಪ್ರೀತಿಯ ಅಪ್ಪುಗೆಯನ್ನು ನಿರಾತಂಕವಾಗಿ ಅನುಭವಿಸಿದರು ಇಬ್ಬರು. ಸುಷ್ಮಾಳ ಕಣ್ಣೀರಿನಿಂದ ಒದ್ದೆಯಾಗುತ್ತಿದ್ದ ಸುಶಾಂತನ ಶರ್ಟ್ ಹೇಳುತ್ತಿತ್ತು ಅವರ ಪ್ರೀತಿಯ ಆಳವನ್ನು. ಸುಶ್, ದಿನ ಅಳೋದು ಸಾಲ್ದಾ, ಇವತ್ತೂ ಅಳಬೇಕಾ ಎನ್ನುತ್ತಾ ಅವಳ ನೆತ್ತಿಯನ್ನು ಚುಂಬಿಸಿದ. ಸಾಕಾಗಿ ಹೋಗಿದೆ ಸುಶಾಂತ್, ಮತ್ತೆ ನಾವು ನೆಮ್ಮದಿಯಾಗಿ ಇರೋ ದಿನಗಳು ಬರುತ್ತೋ ಇಲ್ವೋ ಅನ್ನಿಸ್ಬಿಟ್ಟಿದೆ. ಅವನೆದೆಯ ಮೇಲೆ ತನ್ನ ಪ್ರೇಮ ಮುದ್ರೆಯನ್ನು ಒತ್ತುತ್ತಾ ಹೇಳಿದಳು ಸುಷ್ಮಾ. ಆದಷ್ಟು ಬೇಗ ಬರುತ್ತೆ ಸುಷ್ಮಾ, ಇಷ್ಟು ವರ್ಷಗಳೇ ಕಾದಿದ್ದೀವಂತೆ. ಇನ್ನು ಸ್ವಲ್ಪ ದಿನ ಸುಜಿತಣ್ಣನ ಸಾವಿಗೆ ಕಾರಣ ಆಗಿರೋ ಆ ಮನೆ ವೈರಿನ ಮುಗಿಸಿದ ಮೇಲೆ ಇಡೀ ಜೀವನ ನಮ್ಮದೇನೆ ಅವಳನ್ನು ಸಮಾಧಾನಿಸುತ್ತಾ ನುಡಿದ. ಹೌದು ಸುಶಾಂತ್, ಅಕ್ಕ ಭಾವನ ಸಾವಿಗೆ ಕಾರಣ ಆದವರು ಯಾರೇ ಆಗಿದ್ರೂ ಅವರನ್ನು ಸುಮ್ಮನೆ ಬಿಡಬಾರ್ದು. ಜೊತೆಗೆ ನಮ್ಮಿಬ್ಬರನ್ನು ಕೂಡ ಬೇರೆ ಮಾಡೋಕೆ ನೋಡಿದಾರಲ್ಲ, ಅವರಿಗೆ ಬುದ್ಧಿ ಕಲಿಸಲೇಬೇಕು. ಸುಷ್ಮಾಳ ದನಿಯಲ್ಲಿ ಕಾಣದ ವೈರಿಯೆಡೆಗೆ ತೀರದ ದ್ವೇಷ. ನಿನ್ನ ನಂಬಿಕೆ ಹಾಗೂ ಪ್ರೀತಿಯಿಂದ ಈ ಮನೆ ಉಳಿದಿದೆ ಸುಷ್ಮಾ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇನ್ನೊಂಚೂರು ಸಹಿಸ್ಕೊಂಡ್ಬಿಡು ಎನ್ನುತ್ತಾ ಸುಷ್ಮಾಳನ್ನು ಮುದ್ದಿಸತೊಡಗಿದ. ಅಪರೂಪಕ್ಕೆ ದೊರೆತ ಪ್ರೀತಿ ತುಂಬಿದ ರಾತ್ರಿಯನ್ನು ಸಾರ್ಥಕಗೊಳಿಸಿದರು ಇಬ್ಬರು. ತನ್ನನ್ನು ಬಳಸಲು ಬಂದ ಸುಮಂತನನ್ನು ಹಗುರವಾಗಿ ತಳ್ಳಿ ಮಹಡಿ ಮೇಲಿಂದ ಓಡಿ ತನ್ನ ರೂಮಿಗೆ ಬಂದಳು ಸರಿಯು. ಅವಳ ಹಿಂದೆಯೇ ಅವಳ ಕೋಣೆಗೆ ಕಾಲಿಟ್ಟಿದ್ದನು ಸುಮಂತ್. ಸರಿಯು, ಹೇಗೂ ಚೈತಾಲಿ ಕೂಡ ಇಲ್ಲ, ನಿನಗೊಬ್ಬಳಿಗೆ ಭಯ ಆಗುತ್ತೇನೋ ಅಂತ ಬಂದೆ ಎಂದನು ರೂಮಿನೊಳಗೆ ಬರುತ್ತಾ. ಅವನನ್ನು ಕಂಡ ಕೂಡಲೇ ತನ್ನ ಬಾಯಿಯ ಮೇಲೆ ಬೆರಳಿಟ್ಟು ಮಾತನಾಡದಿರುವಂತೆ ಸನ್ನೆ ಮಾಡಿದಳು ಸರಿಯು. ನಿಧಾನವಾಗಿ ಸದ್ದು ಮಾಡದೆ ತೋಟದ ಕಡೆಗಿದ್ದ ತನ್ನ ರೂಮಿನ ಕಿಟಕಿಯ ಬಳಿ ಕರೆದಿದ್ದಳು. ಅಲ್ಲಿ ಸುಬ್ಬಯ್ಯ ಫೋನಿನಲ್ಲಿ ಮಾತನಾಡುತ್ತಾ ಇದ್ದಿದ್ದು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಜಾಸ್ತಿ ಏನು ಪೆಟ್ಟಾಗಿಲ್ಲ ಅವಳಿಗೆ, ಆ ಅಪ್ಪನ ನೋಡ್ಕೊಳಕ್ಕಾಗದೆ ಹಿಂಗೆ ನಾಟಕ ಮಾಡ್ತಾಳೆ ಬುದ್ಧಿ, ಭಾರಿ ಚಾಲು ಇದ್ದಾಳೆ ನೋಡಿ. ಅದಕ್ಕೆ
ನಮ್ಮ ಹೆಂಗಸ್ರನ್ನೇ ಅವಳ ಬದಲು ಮನೆಗೆ ತಂದು ಬಿಟ್ಬಿಡ್ತೀನಿ. ಇತ್ತ ಸುಬ್ಬಯ್ಯ ಹೇಳುತ್ತಾ ಇದ್ದಿದ್ದು ಇಬ್ಬರಿಗೂ ಕೇಳಿಸಿತು. ಅತ್ತ ಕಡೆಯಿಂದ ಅದಕ್ಕೆ ಏನು ಉತ್ತರ ಬಂತು ಎಂಬುದು ಇಬ್ಬರಿಗೂ ತಿಳಿಯಲಿಲ್ಲ. ಸರಿ ಬುದ್ಧಿ, ಸರಿ ಬುದ್ಧಿ ಎಂದು ಸುಬ್ಬಯ್ಯ ಕೊಟ್ಟ ಮಾರುತ್ತರ ಮಾತ್ರ ಕೇಳಿಸುತ್ತಿತ್ತು. ಅಲ್ಲಿಗೆ ಸುಬ್ಬಯ್ಯನ ಬಗ್ಗೆ ನಿಮ್ಮ ಅನುಮಾನ ನಿಜ ಆದ ಹಾಗಾಯಿತು ಎಂಬ ಸರಯುವಿನ ಮಾತಿಗೆ ಸುಮಂತ ಚಿಂತೆಯಿಂದ ತಲೆ ಆಡಿಸಿದ. ಗೊತ್ತಿದ್ದ ವಿಷಯನೇ ತಾನೇ, ಯಾಕಿಷ್ಟು ಚಿಂತೆ ನಿಮ್ಮ ಮುಖದಲ್ಲಿ? ಕುತೂಹಲದಿಂದ ಕೇಳಿದಳು ಸರಯು. ಸುಬ್ಬಯ್ಯನ ವಿಷಯದ ಬಗ್ಗೆ ಅಲ್ಲ ನನ್ನ ಯೋಚನೆ, ನಾಳೆಯಿಂದ ಬರಲಿರೋ ಹೊಸ ಕೆಲಸದೋಳ ಬಗ್ಗೆ. ಸುಬ್ಬಯ್ಯನ ಹೆಂಡತಿ ಅಂದಮೇಲೆ ಅವ್ರ ಕಡೆಯವಳೇ ಆಗಿರ್ತಾಳೆ, ಅವಳಿಂದ ಅಪ್ಪನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು ನನ್ನ ಯೋಚನೆ ಎಂದನು ಸುಮಂತ. ವಿಷಯ ಗಹನವಾದದ್ದು ಎನಿಸಿತು ಸರಿಯುವಿಗೆ. ಶತ್ರುಗಳ ಸಂಖ್ಯೆ ಬೆಳೆಯುತ್ತಲೇ ಇದ್ದು ನಮ್ಮೋರು ಯಾರು ಎನ್ನುವುದು ಅರಿವಿಲ್ಲದೆ ಹೋದಾಗ, ಜೊತೆಗೆ ನಮ್ಮ ಯುದ್ಧ ಯಾರ ವಿರುದ್ಧ ಎಂಬುದು ತಿಳಿಯದೆ ಹೋರಾಡುವುದಾದರೂ ಹೇಗೆ ಎಂಬ ಚಿಂತೆಗೆ ಬಿದ್ದಳು ಸರಯು. ಮಾಯಾ, ಪೊನ್ನಿ, ಸುಬ್ಬಯ್ಯ ಇವರೆಲ್ಲರೂ ಪಾತ್ರಧಾರಿಗಳು. ಹಿಂದೆ ನಿಂತು ಆಡಿಸುತ್ತಿರುವ ಸೂತ್ರಧಾರ ಯಾರೋ, ಯಾವ ಕಾರಣಕ್ಕಾಗಿ ಈ ದ್ವೇಷ ಸಾಧನೆಯೋ ಒಂದೂ ತಿಳಿಯದು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಸರಿಯು, ಹೇಗಿದ್ದರೂ ನನ್ನ ಕಾಲು ಮುಕ್ಕಾಲು ಭಾಗ ಸರಿ ಹೋಗಿದೆ. ಅಪ್ಪಾಜಿಗೆ ಹೇಳಿ ಪೊನ್ನಿ ಬರೋವರೆಗೂ ಅಪ್ಪುವಿನ ಜವಾಬ್ದಾರಿನ ನಾನೇ ತಗೊಂಡ್ರೆ ಹೇಗೆ ಎಂದಳು. ಆದರೆ ಅಪ್ಪು ಈಗ ಹೈಪರ್ ಆ್ಯಕ್ಟಿವ್ ಕಿಡ್, ಅವನನ್ನು ಹಿಡಿಯೋದು ತುಂಬ ಕಷ್ಟ ಆಗ್ತಾ ಇದೆ ಅಂತ ತಾನೇ ಪೊನ್ನಿ ನಾಟಕ ಮಾಡ್ತಾ ಇರೋದು. ಈಗ ನಿಮಗೆ ಕಾಲು ನೋವು ಬೇರೆ ಇದೆ, ಹಾಗಾಗಿ ಅಪ್ಪನ ನೋಡ್ಕೊಳ್ಳೋದು ತೊಂದರೆ ಆಗಲ್ವಾ ಚಿಂತೆಯಿಂದ ಕೇಳಿದ ಸುಮಂತ್. ಇಲ್ಲ, ನನಗೇನು ತೊಂದರೆ ಆಗಲ್ಲ, ಈಗ ಚೈತಾಲಿ ಕೂಡ ಇಲ್ವಲ್ಲ, ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್ ವಿಶ್ವಾಸದಿಂದ ಹೇಳಿದಳು ಸರಯು. ಸರಿ ಹಾಗಾದರೆ ಎನ್ನುತ್ತಿದ್ದವನ ಮಾತನ್ನು ತುಂಡರಿಸಿ, ನಿಮ್ಮ ಮಾಯಾಗೆ ನಾನು ಅಪ್ಪು ಜೊತೆ ಬಿರಿಯೋದು ಇಷ್ಟ ಆಗದೇ ಇರ್ಬೋದು, ಅದನ್ನು ನೀವೇ ಹ್ಯಾಂಡಲ್ ಮಾಡಬೇಕು ಎಂದವಳ ದನಿಯಲ್ಲಿ ಸ್ವಲ್ಪ ಅಸಹನೆ. ನನ್ನ ಮಾಯಾನ ನಾನು ನೋಡ್ಕೊಳ್ತೀನಿ, ಆದರೆ ಅಪ್ಪನ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನಿನ್ನ ಅರುಣ್ಗೆ ನೀನು ಸಮಯ ಕೊಡೋದಕ್ಕೆ ಆಗೋದಿಲ್ವಲ್ಲ. ಪಾಪ ಅರುಣ್ ಬೇಜಾರು ಮಾಡ್ಕೊಳ್ತಾನೋ ಏನೋ. ಮೀಸೆ ಇಡಿ ನಗುತ್ತಾ ಸೇರಿಗೆ ಸವಾ ಸೇರು ಎನ್ನುವಂತೆ ಉತ್ತರ ಕೊಟ್ಟ ಸುಮಂತನನ್ನು ಸುಟ್ಟು ಬಿಡುವಂತೆ ನೋಡಿದಳು ಸರಯು. ಅವಳ ಆ ನೋಟಕ್ಕೆ ಪ್ರತಿಯಾಗಿ ತನ್ನ ಕಣ್ಣನ್ನು ಮಿಟುಕಿಸಿದ ಸುಮಂತ್. ಸರಯುವನ್ನು ಛೇಡಿಸುವ ಆ ನೋಟದಲ್ಲಿದ್ದ ಪ್ರೀತಿಯನ್ನು ಕಂಡು ನಾಚಿ ತಲೆ ತಗ್ಗಿಸಿದಳು ಸರಯು. ಸಂಜೆ ಬಾನರಂಗನ್ನು ಎರವಲು ಪಡೆದಂತಿದ್ದ ಆ ಕೆನ್ನೆಗಳನ್ನು ನೋಡಿ ಅವಳನ್ನು ಮುದ್ದಿಸಬೇಕೆಂಬ ಆಸೆ ತಡೆಯಲಾರದೆ ಹೋದನು ಸುಮಂತ್. ಆದರೆ ತಮ್ಮಿಬ್ಬರ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿಲ್ಲವೆಂದು ನೆನೆಸಿಕೊಂಡು ಆ ಚೆಲುವಿನ ಖನಿ ತನ್ನದಾಗುವುದು ಯಾವಾಗಲೋ ಎಂಬ ಆಲೋಚನೆಯಲ್ಲೇ ಸರಯುವಿನ ರೂಮಿನಿಂದ ಹೊರಬಿದ್ದನು. ಸುಮಂತ್ ಸರಯು ಯೋಜನೆಯನ್ನೇನೋ ಮಾಡಿಕೊಂಡಿದ್ದರು. ಆದರೆ ಬೆಳಗಾಗುತ್ತಿದ್ದಂತೆಯೇ ಆಟವಾಡುತ್ತಿದ್ದ ಅಪ್ಪು ಮಂಚದಿಂದ ಬಿದ್ದು ಗಾಯ ಮಾಡಿಕೊಂಡಿದ್ದು ಅವರ ಯೋಜನೆಗಳಿಗೆಲ್ಲ ತಣ್ಣೀರು ಎರಚಿತ್ತು. ರಾಯರು ಕೂಡಲೇ ಒಬ್ಬ ಕೆಲಸದವರನ್ನು ನೇಮಕ ಮಾಡಲು ತಾಕೀತು ಮಾಡಿದರು ಸುಮಂತನಿಗೆ. ಈ ಸಮಯದ ಲಾಭ ಪಡೆಯಲು ಸುಮಂತ್ ಯೋಚಿಸಿದ. ಅಪ್ಪಾಜಿ, ಹೊಸ ಕೆಲಸದವರು ಅಂದರೆ ಅಪ್ಪು ಹೊಂದ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಹೇಗಿದ್ದರೂ ಅಪ್ಪು ಸರಿಯವ್ರನ್ನ ಹೊಂದ್ಕೊಂಡಿದ್ದಾನೆ. ಈಗ ಅವ್ರ ಕಾಲು ಕೂಡ ಸರಿ ಹೋಗಿದೆ. ಸ್ವಲ್ಪ ದಿನಗಳವರೆಗೆ, ಅಂದರೆ ಪೊನ್ನಿ ವಾಪಸ್ ಬರೋವರೆಗೂ ಅಪ್ಪನ ಅವರೇ ನೋಡ್ಕೊಳ್ಳಿ ಬಿಡಿ ಎಂದನು ಸುಮಂತ್. ಪಾಪ ಅವರಿಗೆ ಯಾಕೆ ಕಷ್ಟ ಸುಮಂತ್, ನಾನಿದ್ದೀನಲ್ವಾ, ನಾನು ನೋಡ್ಕೊಳ್ತೀನಿ ಬಿಡು ಎನ್ನುತ್ತಾ ಮನೆಯ ಒಳಗೆ ಬಂದಳು ಮಾಯಾ. ಮಾಯಾ ಬಂದಿದ್ದು ಕಂಡು ರಾಯರು ಸಮಾಧಾನದ ನೆಟ್ಟಿಸರು ಬಿಟ್ಟರು. ಸದ್ಯ ನೀನು ಬಂದೆಲ್ಲ ಮಾಯಾ, ಇನ್ನು ಅಪ್ಪುವಿನ ಜವಾಬ್ದಾರಿ ನಿಂದು. ಅಪ್ಪುನ ನಿನ್ನಷ್ಟು ಚೆನ್ನಾಗಿ ಬೇರೆ ಯಾರೂ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರಿಯೂ ಕೂಡ ನಿನ್ನಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಅವಳಿಗೆ ಅಪ್ಪುವಿನ ಹಠದ ಪರಿಚಯ ಇಲ್ಲ. ಅಪ್ಪು ಯಾವಾಗ ಹೇಗೆ ಇರ್ತಾನೆ ಅಂತ ಹೇಳೋದು ಕಷ್ಟ. ನಿನಗಾದರೆ ಅವನ ಸ್ವಭಾವದ ಪರಿಚಯ ಚೆನ್ನಾಗೇ ಇದೆ. ನೀನು ಅಪ್ಪು ಜೊತೆ ಇರ್ತೀಯ ಅಂದರೆ ನಂಗೆ ನಿಶ್ಚಿಂತೆ ಎಂದರು ಸಮಾಧಾನದಿಂದ. ತಾವು ಮಾಡಿದ್ದ ಉಪಾಯ ಫಲಿಸದಿದ್ದಕ್ಕೆ ಸರಯುವಿನ ಮೊಗ ಸಪ್ಪಗಾಯಿತು. ಈಗೇನು ಮಾಡೋದು? ಸುಶಾಂತ್ ಮೊಬೈಲ್ಗೆ ಸುಮಂತನಿಂದ ಸಂದೇಶ ಬಂದಿತ್ತು. ಅರುಣ್ ಹಾಗೂ ಸರಿಯು ಫ್ಯಾಕ್ಟ್ರಿ ಕಡೆ ಹೋಗಲಿ, ನೀನು ಮಾಯನ್ ಜೊತೆನೇ ಇರು. ನನ್ನ ಸುಷ್ಮಾಳ ನಾಟಕ ನಾವು ಯೋಚಿಸಿದ ರೀತಿಯಲ್ಲೇ ಇರುತ್ತೆ. ಸುಷ್ಮಾ ಆ ಡಾಕ್ಟ್ರಿಗೆ ಮಧ್ಯಾಹ್ನ 2 ಗಂಟೆಗೆ ಬರೋಕ್ಕೆ ಹೇಳಿದಾಳೆ. ಆ ಹೊತ್ತಿಗೆ ನೀನು ಮಾಯಾನ ನಿನ್ನ ಜೊತೆ ಇರೋ ಹಾಗೆ ನೋಡ್ಕೊಂಬಿಡು. ಉಳಿದಿದ್ದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಹಾಗೆ ಅಪ್ಪಾಜಿನ ಕೂಡ ಮನೆಯಿಂದ ಹೊರಗೆ ಕಳಿಸ್ಬೇಕು.
ತನ್ನ ಯೋಜನೆಯ ಸಾರಾಂಶ ತಿಳಿಸಿದ ಸುಶಾಂತ್. ಉಳಿದ ಮೂವರು ಡನ್ ಎಂಬ ಸಂದೇಶ ಕಳಿಸಿದರು. ಇತ್ತ ಕಡೆ ಕಮಿಷನರ್ ಆಫೀಸ್ನಲ್ಲಿ, ನೀವು ಬೃಂದಾವನ ಸೇರಿಕೊಂಡು ಹತ್ತಿರ 1 ವರ್ಷನೇ ಆಗ್ತಾ ಬಂತು, ಆದರೂ ಇನ್ನೂ ಏನೂ ಪ್ರೋಗ್ರೆಸ್ ಆಗಿಲ್ಲ. ಬೇಸರದಿಂದ ಆ ಅಧಿಕಾರಿಯನ್ನು ವಿಚಾರಿಸುತ್ತಿದ್ದರು ಆ ಜಿಲ್ಲೆಯ ದಂಡಾಧಿಕಾರಿ. ತುಂಬ ನಿಗೂಢವಾಗಿದೆ ಸರ್ ಈ ಕೇಸ್. ಅಲ್ಲಿ ನಡೀತಿರೋ ಅವ್ಯವಹಾರದ ಸುಳಿವು ಮನೆಯವರಿಗೆ ಕೂಡ ಇಲ್ಲ ಅನಿಸುತ್ತೆ. ಅಷ್ಟೇ ಅಲ್ಲ, ಆ ಮನೆಯವರೇ ಒಂದು ಷಡ್ಯಂತ್ರದಲ್ಲಿ ಬಂದಿಯಾಗಿರೋ ಹಾಗೆ ಅನಿಸುತ್ತೆ. ಈ ಸಿಕ್ಕುಗಳನ್ನೆಲ್ಲ ಬಿಡಿಸ್ಲಿಕ್ಕೆ ಇನ್ನೂ ಸ್ವಲ್ಪ ಕಾಲ ಬೇಕಾಗುತ್ತೆ ಸರ್. ಬಹುಮುಖ್ಯವಾದ ಕೆಲಸಕ್ಕಾಗಿ ಬೃಂದಾವನದಲ್ಲಿ ಕೆಲಸದವರ ರೀತಿ ಸೇರಿಕೊಂಡಿದ್ದ ಅಧಿಕಾರಿ ದಂಡಾಧಿಕಾರಿಗೆ ಉತ್ತರ ನೀಡುತ್ತಿದ್ದರು. ಆ ಅಧಿಕಾರಿ ಯಾರಿರಬಹುದೆಂಬ ಕುತೂಹಲ ನಿಮಗಿದೆ ಅಲ್ವೇ? ನಿಮ್ಮ ಕುತೂಹಲಕ್ಕೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಪ್ರಕಟವಾದ ಕೂಡಲೇ ನಿಮಗೆ ತಿಳಿಯಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕತೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.